ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ದೇವನಹಳ್ಳಿಯಲ್ಲಿ 2ನೇ ಬಾರಿಗೆ ಮಾವು ಹಲಸಿನ ಹಣ್ಣುಗಳ ಮೇಳ. ತಾಜಾ ಹಣ್ಣಿಗಾಗಿ ಸ್ಟಾಲ್ಗಳಿಗೆ ಮುಗಿಬೀಳುತ್ತಿರುವ ಗ್ರಾಹಕರು. ಮೊದಲ ದಿನವೇ ಉತ್ತಮ ರೆಸ್ಪಾನ್ಸ್. ಮಾವು ಹಲಸಿನ ಹಣ್ಣುಗಳ ಸುವಾಸನೆ ಎಲ್ಲರನ್ನ ತನ್ನತ್ತ ಸೆಳೆಯುತ್ತೆ. ಒಂದು ಕಡೆ ಹಲಸಿನ ಹಣ್ಣುಗಳು, ಮತ್ತೊಂದೆಡೆ ಕೆಂಪಾದ ವಿವಿಧ ತಳಿಯ ಮಾವಿನ ಹಣ್ಣುಗಳು. ತಾಜಾ ಹಣ್ಣಿಗಾಗಿ ಸ್ಟಾಲ್ಗಳಿಗೆ ಮುಗಿಬೀಳುತ್ತಿರುವ ಗ್ರಾಹಕರು. ಇದೆಲ್ಲ ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ನಂದಿ ಉಪಚಾರ ಬಳಿ ನಡೆಯುತ್ತಿರುವ ಮಾವು ಮತ್ತು ಹಲಸು ಮೇಳದಲ್ಲಿ. ಇಯರ್ಲಿ ಬರಲ್ಲ ಬಿಟ್ರು ಅದು 8 ವರ್ಷದ ಗಿಡಕ್ಕೆ 6 ಕೈಲ 7 ಕಾಯಿ ಬಿಡುತ್ತೆ. ಒಂದು ಮರಕ್ಕೆ 215 ರೂಪಾಯಿ. ಅದೇ ತೋತಾಪುರಿ 1 ಕ್ವಿಂಟಲ್ ಬಿಡ್ತಾ ಇದೆ. ಇದು ಒಂದು ಟೇಸ್ಟ್ ಇದೆ. ಇದು ನಾವು ಇವತ್ತು ತಿಂದಿಲ್ಲ, ಯಾಕಂದ್ರೆ ಅದು ಬೆಲೆ ಇದೆ ಅಂತ ನಾವು ತಿಂತಾ ಇಲ್ಲ. ನಮಗೆ ಬೇರೆ ಇಮಾಮ್ ಪಸಂದ್ ಅಂತ ಎಷ್ಟದು 215 ರೂಪಾಯಿ. ಸರ್, ಇರೋ ಮಾವಿನ ಜಾತಿಗಳಲ್ಲಿ ತುಂಬಾ ಬೆಲೆ ಬಾಳುವಂಥದ್ದು. ಇದು 265 ರೂಪಾಯಿ. 215 ಸರ್. 215 ರೂಪಾಯಿ. ಸರ್ ಅದು ಸರ್ ನೀವು ಕಟ್ ಮಾಡ್ತಾ ಇರೋದು ಯಾವುದು ಸರ್? ಕೈನಾಗ ಇಟ್ಕೊಳ್ಳಿ ದಯವಿಟ್ಟು. ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾತ್ರ 35,000 ಹೆಕ್ಟೇರ್ ಮಾವು ಪ್ರದೇಶ ಅದರಲ್ಲಿ ಎಷ್ಟು ಸುಮಾರು ಅಂದ್ರೆ 5,000 ಹೆಕ್ಟೇರ್ ಉದುರಿದೆ ಸರ್. ಆಕ್ಚುಲಿ ಡಿಪಾರ್ಟ್ಮೆಂಟು ಮತ್ತೆ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸೇರಿ 4,000 ಹೆಕ್ಟೇರ್ ಹೇಳ್ತಾ ಇದ್ದಾರೆ. ಇನ್ನೂ ಜಾಸ್ತಿನೇ ಉದುರಿದೆ ಸರ್. ಆಕ್ಚುಲಿ ಅಲ್ಲಿ ಪ್ರದೇಶ ಜಾಸ್ತಿ ಇತ್ತು. ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ 5 ಹೋಬಳಿಯಲ್ಲಿ 3 ಹೋಬಳಿಯಲ್ಲಿ ಸಾಕು ಶಾಸಕರು ಸರ್ ರುಚಿ ನೋಡಿ. ಕಟ್ ಮಾಡೋ ಇಮಾಮ್ ಪಸಂದ್ ಕೊಡ್ರಿ ನೋಡ್ರಿ. ಇಮಾಮ್ ಪಸಂದ್ ಕಟ್ ಮಾಡಪ್ಪ. ಇಮಾಮ್ ಪಸಂದ್ ನೋಡ್ರಿ. ಇಮಾಮ್ ಪಸಂದ್ ಫೇಮಸ್. ಶುಗರ್ ಎಕ್ಕದ ಕುಡಿಯುವ ಇಲ್ಲಿ ಕೊಡಪ್ಪ. ಇಮಾಮ್ ಪಸಂದ್ ಇನ್ನೊಂದು ಸುಮಾರು 20ರಿಂದ 30 ಮಳಿಗೆಗಳಲ್ಲಿ ಜಿಲ್ಲೆಯ ರೈತರು ಬೆಳೆದಂತಹ ರಸಪುರಿ, ಮಲಗೋಬಾ, ತೋತಾಪುರಿ, ಮಲ್ಲಿಕಾ, ಬಾದಾಮಿ, ರಸಗುರಿ, ಕುಲಿಮನೆ, ಮರಿಗೌಡ, ಕದ್ದುಸು, ಬೆನನ ಸೇರಿದಂತೆ ವಿವಿಧ ತಳಿಯ ಮಾವಿನ ಹಣ್ಣುಗಳ ಮಾರಾಟ ಮಾಡಲಾಗ್ತಾ ಇದೆ. ಯಾವುದೇ ಕೆಮಿಕಲ್ ಇಲ್ಲದೆ ನೈಸರ್ಗಿಕವಾಗಿ ಬೆಳೆದ ಉತ್ತಮ ಗುಣಮಟ್ಟದ ಮಾವಿನ ಹಣ್ಣುಗಳನ್ನು ರೈತರಿಂದ ನೇರವಾಗಿ ಗ್ರಾಹಕರಿಗೆ ತಲುಪಿಸುವ ಮತ್ತು ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಿ ರೈತರಿಗೆ ನ್ಯಾಯ ಬೆಲೆ ದೊರಕಿಸಿಕೊಡುವ ಉದ್ದೇಶದಿಂದ ಮಾವು ಮೇಳವನ್ನು ಆಯೋಜಿಸಲಾಗಿದೆ. ಈ ಮೇಳಕ್ಕೆ ಇಂದು ಚಾಲನೆಯನ್ನ ನೀಡಲಾಗಿದ್ದು, ಇಂದಿನಿಂದ 3 ದಿನಗಳ ಕಾಲ ಈ ಮೇಳ ನಡೆಯಲಿದೆ. ಪೌರಾಡಳಿತ ಸಚಿವ ಎಂಟಿಬಿ ನಾಗರಾಜ್ ಆಗಮಿಸಿ ಸ್ವತಃ ಹಣ್ಣನ್ನ ತಿಂದು ಹಣ್ಣಿನ ರುಚಿಯನ್ನ ಸವಿದು ಮಾತನಾಡಿದರು. ನೈಸರ್ಗಿಕವಾಗಿ ಮಾಗಿಸಿದ ಮಾವಿನ ಹಣ್ಣನ್ನ ರೈತರು ಗ್ರಾಹಕರಿಗೆ ನೇರವಾಗಿ ನೀಡುತ್ತಿದ್ದಾರೆ. ರೈತರು ಆರ್ಥಿಕವಾಗಿ ಸದೃಢರಾಗಬೇಕು. ಗುಣಮಟ್ಟದ ಹಣ್ಣನ್ನ ಗ್ರಾಹಕರಿಗೆ ರೈತರು ನೀಡ್ತಾ ಇದ್ದಾರೆ. ಮಾವು ಮೇಳದ ಮೂಲಕ ಆದಾಯವನ್ನ ಹೆಚ್ಚಿಸಲು ಸಾಧ್ಯವಾಗ್ತಾ ಇದೆ ಎಂದು ಪೌರಾಡಳಿತ ಮತ್ತು ಸಣ್ಣ ಕೈಗಾರಿಕೆ ಸಚಿವ ಎಂಟಿಬಿ ನಾಗರಾಜ್ ತಿಳಿಸಿದರು. ಒಟ್ಟಾರೆ ಇಂದಿನಿಂದ ಆರಂಭಗೊಂಡ ಮಾವು ಹಾಗೂ ಹಲಸಿನ ಮೇಳಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದ್ದು, ನಾಳೆ ಹಾಗೂ ನಾಡಿದ್ದು ವೀಕೆಂಡ್ ಆಗಿರೋದ್ರಿಂದ ಮತ್ತಷ್ಟು ಸಾರ್ವಜನಿಕರು ಮೇಳಕ್ಕೆ ಬಂದು ಹೆಚ್ಚು ವ್ಯಾಪಾರವಾಗುವ ನಿರೀಕ್ಷೆಯಲ್ಲಿದ್ದಾರೆ ರೈತರು. ಮಾವು ಮೇಳ ಈ ಸಾರಿ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೆ ನಮ್ಮ ಎಡಿಸಿಗಳು ಈ ಜಿಲ್ಲೆಯಲ್ಲೇ ಒಂದು ಮಾವು ಮೇಳ ಮಾಡಬೇಕು ಅಂತೇಳಿ ಪ್ರಪ್ರಥಮವಾಗಿ ಈ ವರ್ಷನೇ ಪ್ರಾರಂಭ ಮಾಡಿದ್ವಿ. 2 ಇಯರ್ಸ್ ಬ್ಯಾಕ್ ಒಂದ್ಸರಿ ಮಾಡಿದ್ರು, ಕೋವಿಡ್ ಮುಂಚೆ. ಇವತ್ತು ಕೂಡ ಲಾಲ್ಬಾಗ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ತೋಟಗಾರ ಇಲಾಖೆ ಮಂತ್ರಿಗಳು ಈ ಮಾವು ಮೇಳ ಈಗಾಗಲೇ ಉದ್ಘಾಟನೆ ಹಲಸು ಮತ್ತು ಮಾವು
ಇವತ್ತು ಅದೇ ನಮ್ಮ ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಲ್ಲಿ ಇವತ್ತು ಕೂಡ ಈ ಮಾವು ಮೇಳ ಸುಮಾರು 20 ಸ್ಟಾಲ್ಗಳು ಮಾಡಿ ರೈತರಿಗೆ ಉಚಿತವಾಗಿ ಸ್ಟಾಲ್ಗಳು ಕೊಟ್ಟಿದ್ದೇವೆ. 3 ದಿನಗಳ ಕಾಲ ಈ ಮಾರಾಟ ಮಳಿಗೆ ಇಲ್ಲೇ ಅವರು ವ್ಯಾಪಾರ ಮಾರಾಟ ಮಾಡೋದನ್ನು ಮುಂದುವರಿಸ್ತಾರೆ. ಹಾಗಾಗಿ ನಮಗೆಲ್ಲ ಕೂಡ ಭಾಳ ಖುಷಿಯಾಗಿದೆ. ಯಾಕೆಂದರೆ ರೈತರು ಬೆಳೆಯುವಂಥ ಪದಾರ್ಥಗಳು ನೇರವಾಗಿ ಗ್ರಾಹಕರಿಗೆ ಅವರೇ ಮಾರಾಟ ಮಾಡೋದ್ರಿಂದ ಅವ್ರಿಗೆ ಹೆಚ್ಚಾಗಿ ಲಾಭ ಸಿಗೋದು, ಆದಾಯ ಹೆಚ್ಚು ಬರೋದು. ಇದರಲ್ಲಿ ಮಧ್ಯದಲ್ಲಿ ಮಧ್ಯವರ್ತಿಗಳು ಮಾರಾಟ ಮಾಡುವಂಥದ್ದು ಮತ್ತು ತೋಟದ ಮೇಲೆ 3 ತಿಂಗಳು 6 ತಿಂಗಳು ಮೊದಲೇ ಕೆಲವರು ರೈತರು ಮಾರಾಟ ಮಾಡೋದನ್ನ ದುಡ್ಡು ಕಷ್ಟಪಡ್ತಾರೆ. ಹಾಗೆ ಮಾಡೋದ್ರಿಂದ ರೈತರಿಗೆ ಲಾಭದಾಯ ಕಡಿಮೆ ಆಗ್ತದೆ. ಇವತ್ತು ಈ ಮಳಿಗೆಗಳ ಮೂಲಕ ಸಾರ್ವಜನಿಕವಾಗಿ ಮಾರಾಟ ಮಾಡುವಂಥ ಸಂದರ್ಭದಲ್ಲಿ 10 ರೂಪಾಯಿ ಕಡಿಮೆ ರೇಟ್ ಆದರೂ ಕೂಡ ನೇರವಾಗಿ ಗ್ರಾಹಕರು ಇಲ್ಲೇ ಬಂದು ಅವರು ಕೊಂಡ್ಕೊಳ್ಳುವಂಥ ಕೆಲಸ ಮಾಡುವಂಥ ಒಂದು ಅನುಕೂಲ ಈ ಮಾವು ಮೇಳ ಅನುಸೂಚನೆಯಿಂದ ಕೂಡ ಆಗಿದೆ. ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಮಾತನಾಡುತ್ತಾ ಹಲಸು ಹಣ್ಣಿನ ಮತ್ತು ಮಾವಿನ ಹಣ್ಣನ್ನ ತಂದು ವ್ಯಾಪಾರ ಮಾಡುತ್ತಿರುವ ರೈತರು ವಿವಿಧ ಕಡೆಗಳಿಂದ ಬಂದಿದ್ದಾರೆ. ದಳ್ಳಾಳಿಗಳ ಕಾಟವನ್ನ ತಪ್ಪಿಸಲು ಮಾವು ಮೇಳವನ್ನ ಮಾಡಲಾಗಿದೆ. ರೈತರ ಆದಾಯ ಹೆಚ್ಚಳವಾಗಲು ಮಾವು ಮೇಳ ಸಹಕಾರಿಯಾಗಿದೆ ಎಂದು ಶಾಸಕ ನಿಸರ್ಗ ನಾರಾಯಣಸ್ವಾಮಿ ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ರಾಣಿ ಸರ್ಕಲ್ ಬಳಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತೋಟಗಾರಿಕೆ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಹಲಸು ಮಾವು ಮೇಳವನ್ನ ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಹೆಚ್ಚಿನ ಅನುಕೂಲವಾಗುವಾಗ ದಾಳಿಗಳ ಕಾಟ ರೈತರಿಗೆ ರೀತಿಯಲ್ಲಿ ತಪ್ಪಿಸಲು ಇದೊಂದು ಉತ್ತಮ ಕಾರ್ಯವಾಗಿದೆ. ಜನರ ಸಹಕಾರ ಇದ್ದರೆ ಮುಂದಿನ ವರ್ಷವೂ ಸಹ ಇದೇ ರೀತಿ ಮಾಡಲು ಯೋಜನೆಯನ್ನ ರೂಪಿಸಲಾಗುವುದು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ರೈತರು ಬೆಳೆದ ಹಣ್ಣುಗಳನ್ನು ಮಾರಾಟ ಮಾಡಲು ಸ್ಟಾಲ್ಗಳು ವಿದೇಶದಿಂದ ಬರುವವರಿಗೆ ನಿರ್ಮಾಣವಾದರೆ ಅನುಕೂಲವಾಗುತ್ತೆ. ಗ್ರಾಮಾಂತರ ಜಿಲ್ಲೆಯ ವತಿಯಿಂದ ಸರ್ಕಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ವತಿಯಿಂದ ಮಾವು ಮೇಳವನ್ನು ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಮಾವು ಮೇಳದ ಅಧ್ಯಕ್ಷರಾದಂಥ ಮಾವು ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ನಾಗರಾಜಣ್ಣವರು, ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಸಿಇಒ ಆದಂಥ ರೇವಣ್ಣಪ್ಪನವರು, ತಾಲೂಕು ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ದೇವನಹಳ್ಳಿಯಲ್ಲಿ ರೈತರು ಬೆಳೆದಂಥ ಫಸಲನ್ನು ಏನು ಆರ್ಗ್ಯಾನಿಕ್ ಅಂದರೆ ಕೆಮಿಕಲ್ ಹಾಕಿ ಹಣ್ಣು ಮಾಡದೆ ಆರ್ಗ್ಯಾನಿಕ್ ಮುಖಾಂತರ ಹಣ್ಣನ್ನು ಇಲ್ಲಿ ಮಾರಾಟ ಮಾಡುವ ಒಂದು ಮೇಳವನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಇಲ್ಲಿ ಅನೇಕ ತಳಿಗಳು ವಿವಿಧ ರೀತಿಯ ಹಣ್ಣುಗಳನ್ನು ಏನು ಹಣ್ಣುಗಳ ರಾಜ ಮಾವಿನ ಹಣ್ಣು ಅನ್ನೋದನ್ನ ಇವತ್ತು ನಮ್ಮ ದೇವನಹಳ್ಳಿ ಕ್ಷೇತ್ರದ ಸಮಸ್ತ ರೈತರು ಬೆಳೆದಂಥ ಫಸಲನ್ನು ತಂದು ಇಲ್ಲಿ ಮಾರಾಟ ಮಾಡೋದಕ್ಕೆ ಮಾರುಕಟ್ಟೆಯನ್ನು ಒದಗಿಸಿಕೊಟ್ಟಿದ್ದಕ್ಕೆ ಮೊದಲನೆಯದಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಇದಕ್ಕೆ ಸಂಬಂಧಿಸಿದಂತಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಮತ್ತು ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಒಂದು ಯೋಜನೆ ಇಲ್ಲಿ ಸಕಾರಗೊಂಡಿರೋದಕ್ಕೆ ರೈತರು ಬೆಳೆದಂಥ ಹಣ್ಣುಗಳನ್ನು ಇಲ್ಲಿ ಶಾಪ್ ಓಪನ್ ಮಾಡಿ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡೋದ್ರ ಮೂಲಕ ರೈತರು ಹೆಚ್ಚಿನ ರೀತಿಯಲ್ಲಿ ಲಾಭದಾಯಕವಾದಂಥ ಆದಾಯವನ್ನು ಗಳಿಸಬೇಕು ಅಂತೇಳಿ ನಾನು ರೈತರಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರ ಜೊತೆಯಲ್ಲಿ ಇಲ್ಲಿ ತೂಕ ಮತ್ತು ಬೆಲೆ ನಿಗದಿ ಸರ್ಕಾರನೇ ಮಾಡೋದ್ರಿಂದ ಯಾವುದೇ ರೈತರಿಗೆ ವ್ಯತ್ಯಾಸ ಆಗೋದಿಲ್ಲ. ರೈತರು ಹಣ್ಣನ್ನು ಖರೀದಿ ಮಾಡಬೇಕಾಗಿರ್ತಕ್ಕಂಥ ಇವರು ಇಲ್ಲಿ ಬಂದು ಖರೀದಿ ಮಾಡಿದ್ರೆ ಹೆಚ್ಚಿನ ರೀತಿಯಲ್ಲಿ ರೈತರಿಗೆ ನೇರವಾಗಿ ಗ್ರಾಹಕರಿಗೆ ಇಲ್ಲಿ ಹಣ್ಣನ್ನು ಖರೀದಿ ಮಾಡಿದ್ರೆ ರೈತರಿಗೆ ನೇರವಾಗಿ ಅದರ ಲಾಭಾಂಶ ದೊರೆಯೋದ್ರಿಂದ ನಾವು ಮಾಡಕ್ಕಂಥ ಖರೀದಿ ಮಾಡಿದಂಥ ನೇರವಾದ ಲಾಭವನ್ನು ರೈತರಿಗೆ ದೊರೀತಾ ಇರೋದ್ರಿಂದ ಗ್ರಾಹಕರು ಸಹಕಾರ ಕೊಡಬೇಕು ಅಂತ ತಮ್ಮ ಮುಖಾಂತರ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಗ್ರಾಹಕರಲ್ಲಿ ಮನವಿ ಮಾಡ್ತೀನಿ. ಮತ್ತೊಂದು ವಿಶೇಷ ಏನಂದರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲಿರೋದ್ರಿಂದ ನೇರವಾಗಿ ಪ್ರತಿನಿತ್ಯ ಹಣ್ಣನ್ನು ಮಾರಾಟ ಮಾಡೋದಕ್ಕೆ ಸ್ಥಳೀಯ ರೈತರಿಗೆ ಒಂದು ಮಾರುಕಟ್ಟೆಯನ್ನು ಒದಗಿಸ್ಕೊಡ್ಬೇಕು ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ. ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರತಿ ದಿವಸ ನಮ್ಮ ದೇವನಹಳ್ಳಿಯಲ್ಲಿ ಚಕೋತ ಮತ್ತು ಮಾವಿನ ಹಣ್ಣನ್ನು ಮಾರಾಟ ಮಾಡೋದ್ರಿಂದ ಏನು ಅಂತಾರಾಷ್ಟ್ರೀಯ ವಿದೇಶಗಳಿಂದ ಬರ್ತಕ್ಕಂಥ ಇವರಿಗೆ ಪ್ರಯಾಣಿಕರಿಗೆ ಅಲ್ಲಿ ಈ ಸ್ಥಳೀಯ ಹಣ್ಣುಗಳನ್ನು ಮಾರಾಟ ಮಾಡೋದ್ರ ಮೂಲಕ ರೈತರಿಗೆ ಸಮಗ್ರವಾಗಿ ಆರ್ಥಿಕವಾಗಿ ಅನುಕೂಲ ಆಗುತ್ತೆ. ಮತ್ತು ಇಲ್ಲಿ ಬೆಳೆದಂಥ ಫಸಲಿಗೆ ದ್ರಾಕ್ಷಿ
ಚಕೋತ ಮತ್ತು ಮಾವಿನ ಹಣ್ಣು, ಹಲಸು, ಈ 4 ಇತ್ತೀಚಿನ ದಿನ ದಾಳಿಂಬೆನೂ ಸ್ಟಾರ್ಟ್ ಆಗಿದೆ. ಮಾಡೋದಕ್ಕೆ ಅಲ್ಲೊಂದು ಸೆಂಟ್ರು, ರೈತರ ನೇರವಾಗಿ ಮಾರಾಟ ಮಾಡೋಕ್ಕೆ ಒಂದು ಸೆಂಟ್ರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಳಿ ಮಾಡಿಕೊಡ್ಬೇಕು ಅಂತ ನಾನು ಜಿಲ್ಲಾಧಿಕಾರಿಗಳ ಹತ್ರ ಮನವಿ ಮಾಡ್ಕೊತಾ ಇದ್ದೀನಿ. ಈ ದಿನ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದೇವನಹಳ್ಳಿ ತಾಲೂಕು ನಂದಿ ಕ್ರಾಸ್ ಬಳಿ ಹಲಸು ಮತ್ತು ಮಾವಿನ ಮೇಳವನ್ನು ಆಯೋಜನೆ ಮಾಡಿದ್ದೀವಿ. ಇದು ಯಾಕೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಅಂದರೆ, ರೈತರಿಂದ ನೇರವಾಗಿ ಗ್ರಾಹಕರಿಗೆ ಒಂದು ಮಾವಿನ ಹಣ್ಣು ಮತ್ತು ಹಲಸಿನ ಹಣ್ಣು ಖರೀದಿ ಮಾಡ್ಕೊಂಡು, ಮತ್ತು ಇದು ಒಂದು ನೈಸರ್ಗಿಕವಾಗಿ ಹಣ್ಣು ಮಾಡಿರ್ತಾರೆ, ಅಂದರೆ ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡ್ದಂಗೆ ನೈಸರ್ಗಿಕವಾಗಿ ಹಣ್ಣು ಮಾಡಿ. ಈಗ ನಾನು ರೇಟ್ ಚಾರ್ಟನ್ನು ನೋಡ್ತಾ ಇದ್ದೆ, ಬೆಂಗಳೂರಿಗಿಂತ ಇಲ್ಲಿ ನಾವು 15 ರೂಪಾಯಿ 10 ರೂಪಾಯಿ ಒಂದೊಂದು ಕೆಜಿಗೆ ಕಡಿಮೆ ಇಟ್ಟಿದ್ದೆ. ಆಮೇಲೆ 2 ದಿನ ನಾವು ನಂದಿ ಬೆಟ್ಟಕ್ಕೆ ಪ್ರವಾಸಿಗರು ಜಾಸ್ತಿ ಜನ ಬರೋದ್ರಿಂದ ಉತ್ತಮವಾಗಿ ಒಂದು ವ್ಯಾಪಾರ ಆಗಲಿ ಮತ್ತು ರೈತರಿಗೆ ಒಳ್ಳೆ ವ್ಯಾಪಾರ ಆಗಲಿ ಅಂತ ಹೇಳಿ ಹಿತದೃಷ್ಟಿಯಿಂದ ಇವತ್ತು ಆಯೋಜನೆ ಮಾಡಿದ್ವಿ. ಮತ್ತು ಈಗ ಶಾಸಕರು ಏರ್ಪೋರ್ಟಲ್ಲಿ ಒಂದು ಪರ್ಮನೆಂಟಾಗಿ ರೈತರಿಗೆ ನಾವು ಏನು ನಮ್ಮ ತಾಲೂಕಿನಲ್ಲಿ ಬರುವಂಥ ಚಕೋತ ಇರ್ಬೋದು, ದ್ರಾಕ್ಷಿ ಇರ್ಬೋದು, ಮಾವಿನ ಹಣ್ಣು ಇರ್ಬೋದು, ಸೀಸನಲ್ ಕ್ರಾಪ್ಸ್ ಇದು 3 ಸೀಸನಲ್ಲೂ ಒಂದೊಂದು ಬೆಳೆ ಬರ್ತದೆ. ಸೊ ಇದ್ರ ನಿಟ್ಟಲ್ಲಿ ನಾವು BIL ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮದೊಂದು ಪರ್ಮನೆಂಟಾಗಿ ಒಂದು ಆಪ್ಕಾನ್ಸ್ ವತಿಯಿಂದನೋ ಅಥವಾ ನಮ್ಮ ರೈತರ ನೇರವಾಗಿ ಅಲ್ಲಿ ಮಾರಾಟ ಮಾಡಲಿಕ್ಕೆ ಒಂದು ಮಳಿಗೆ ಹಾಕೊಡೋದಕ್ಕೆ ನಾವು ಸಹಿತ BIL ಅವ್ರಿಗೆ ಕೇಳ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಈ ಒಂದು ಇದು ಮಾವು ಮತ್ತು ಹಲಸು ಮೇಳ ಏನಿದೆ ಯಶಸ್ವಿ ಆಗಲಿ ಅಂತೇಳಿ ನಾನು ಮಾಡ್ತೀನಿ. ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರಾಟ ನಿಗಮ ನಿಯಮಿತ ಅಧ್ಯಕ್ಷ ಕೆವಿ ನಾಗರಾಜ್, ಜಿಲ್ಲಾ ಪಂಚಾಯಿತಿ ಸಿಇಒ ರೇವಣ್ಣಪ್ಪ, ಅಪರ ಜಿಲ್ಲಾಧಿಕಾರಿ ವಿಜಯ ಇ ರವಿಕುಮಾರ್, ಉಪವಿಭಾಗಾಧಿಕಾರಿ ತೇಜಸ್ ಕುಮಾರ್, ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಸಿ ಮಂಜುನಾಥ್, ಪುರಸಭಾ ಅಧ್ಯಕ್ಷೆ ಗೋಪಮ್ಮ, ಉಪಾಧ್ಯಕ್ಷೆ ಗೀತಾ ಶ್ರೀಧರ್, ತಹಶೀಲ್ದಾರ್ ಶಿವರಾಜ್, ತಾಲೂಕು ಪಂಚಾಯಿತಿ ಇಒ ವಸಂತ್ ಕುಮಾರ್, ತಾಲೂಕು ತೋಟಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಂಜುಳಾ, ಬಿಜೆಪಿ ಪಕ್ಷದ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಎಚ್ಎಂ ರವಿಕುಮಾರ್, ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ಎಸ್ಆರ್ ರವಿಕುಮಾರ್, ಪ್ರಗತಿಪರ ರೈತ ಜಯರಾಮಯ್ಯ, ತಾಲೂಕು ಬಿಜೆಪಿ ಉಪಾಧ್ಯಕ್ಷ ರಾಮಕೃಷ್ಣ ಹೆಗಡೆ, ಮುಖಂಡರಾದ ಬಿಎಂಟಿಸಿ ನಾಗರಾಜ್, ಎನ್ ಹರೀಶ್, ಪುರಸಭಾ ಮುಖ್ಯಾಧಿಕಾರಿ ಎಎಚ್ ನಾಗರಾಜ್, ಆರೋಗ್ಯ ನಿರೀಕ್ಷಕಿ ಶ್ರೀದೇವಿ ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪವಿತ್ರ ಶಕ್ತಿ